ಜಳಕಕ್ಕೆ ನೀರು ಕಾಸಕ್ಕಿಟ್ಟಿದ್ನಿಲ್ಲ, ನೀರು ಮಸ್ತ್ ಕಾದಾವ. ಈಗ ಬ್ರಷ್ ಮಾಡ್ಕೊಳಕತ್ತೀನಿ. ಸೂರ್ಯದೇವ ನೋಡ್ರಿ, ಸೂರ್ಯದೇವ ಬಂದಾನ. ಜಳಕ ಮಾಡಿ ಆಮೇಲೆ ರೂಟೀನ್ ಶುರು ನೋಡ್ರಿ ನಮ್ಮದು. ನೋಡ್ರಿ ಎಷ್ಟು ಚಂದ. ಇದು ಶ್ರೀಗಂಧದ ಗಿಡ ನೋಡಿ, ತಾನ ಹುಟ್ಟೈತಿ. ಅದು ನಡಕ್ಕೆ ಮುರಿದರದನ್ನು ಇಲ್ಲಿ ಮ್ಯಾಗ. ಇದು ಇಲ್ಲಾಂದ್ರೆ ಮನ್ಗಂಡು ಹೈಟಿಗೆ ಹೋಗಿತ್ತದ. ಎಷ್ಟು ಮಸ್ತ್ ಬಂತು. ಶ್ರೀಗಂಧ ಶ್ರೀಗಂಧ. ಚಿಕ್ಕು ಗಿಡ ಎಲ್ಲಿ ಹೋಗೈತಿ? ನಾವು ಮೊನ್ನೆ ಚಿಕ್ಕು ಗಿಡ ತೊಗೊಂಡಿದ್ದಿಲ್ಲ. ಚಿಕ್ಕು ಗಿಡನ ಮಿಸ್ ಆಗೈತಿ. ಇಲ್ಲೇ ಹಿಂದೆ ಹಚ್ಚೋದಂತೇಳಿ ಇದನ್ನು ಮಾಡ್ಕೊಂಡಿತ್ತು. ನಮ್ಮ ದೇವಿ ಎಲ್ಲಾರ ಹಚ್ಚಾಳೇನು ಮಾಡ್ಯಾಳ ಅಂತೇಳಿ ನಾನು ನೋಡಕ್ಕೆ ಬಂದೇವಿ. ನಮ್ಮ ಮನೆಯವ್ರು ನೋಡ್ರಿ, ಅವ್ರು ಹಂಗೆ ನಿಕ್ಕರ್ ಮ್ಯಾಗ ಅಡ್ಡಾಡ್ತಿರ್ತಾರೆ. ಅವರು ನೋಡಕತ್ತಾರ. ಅವ್ರು ಹಚ್ಚಾರ ಅಂತೇಳಿ ನಾನು ಹಚ್ಚಿರ್ಬೋದು ಬಿಡಂತ ಸುಮ್ಮನೆ ಆದ್ನಿ. ನಮ್ಮದು ಪುದೀನ ನೋಡ್ರಿ, ಇದಕ್ಕೆ ಮುಟ್ರಿಗೆ ಓದೈತಿ. ಇದಕ್ಕೆ ರೋಗ ಬಿದ್ದೈತಿ ಸ್ವಲ್ಪ. ಇದೆಲ್ಲ ಉಳ್ಕೆದೆಲ್ಲ ಮಸ್ತ್ ಬಂದೈತಿ. ಇದು ಫುಲ್ ಇನ್ನು ಇದಕ್ಕೆ ಕವರ್ ಆಕೈತೆ. ಅವಾಗ ಬರೀ ಪುದೀನ ಇಲ್ಲ ಅಂತಿದ್ವಿ. ಈಗ ಪುದೀನ ಅಂದರೂ ಮಸ್ತ್ ಬರಾಕತ್ತೈತಿ. ಚಿಕ್ಕು ಗಿಡ ಎಲ್ಲಿ ಮಿಸ್ ಆಯ್ತಂತ ನೀನೇ ನಾವು ಊರಾಗಿರಲಿಲ್ಲ. ಮಧ್ಯಾಹ್ನ ಮ್ಯಾಗ ಹೋಗಿದ್ವಿ ನಾವು. ಮಧ್ಯಾಹ್ನ ಮ್ಯಾಗ ಹೋಗಿ ಒಮ್ಮೆ ರಾತ್ರಿ ಬಂದೀವಿ, 8 ಗಂಟೆಗೇನೋ. ಚಿಕ್ಕು ಗಿಡ ಎಲ್ಲಿ ಹಂಗೆ ಮಿಸ್ ಆಯಿತು ಅಂತ ಗೊತ್ತಾಗಲ್ತೀನಿ. ನಮ್ಮ ದೇವಿ ಬಂದಿಂದಾಗ ಗೊತ್ತು. ಯಾಕಂದ್ರೆ ಆಕೆ ಎಲ್ಲಾರು ಹಚ್ಚಿರ್ತಾಳೆ, ಏನಾರ ಕರ್ಬಾರ್ ಮಾಡಿರ್ತಾಳೆ. ಆದರೆ ಚಿಕ್ಕು ಗಿಡ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡ ಐತಿ. ಅದೊಂದು ಇದು ಕಿತ್ತಳೆ ಹಣ್ಣಿನ ಗಿಡ ಅಗಿ ತಂದೈತಿ, ಅದು ಐತಿ. ಆದರೆ ಚಿಕ್ಕು ಗಿಡನೇ ಇಲ್ಲ. ಚಿಕ್ಕು ಗಿಡ ಎಲ್ಲೋಗಿರ್ಬೋದು ಗೊತ್ತಿಲ್ಲ. ನಮ್ಮ ದೇವಿ ಕೇಳಿದಿಂದ ಗೊತ್ತ. ಅದು ಚಿಕ್ಕು ಗಿಡ ಒಂದಾಗ ಯಾರು ಹೋದಾರ ಅಂತ ಗೊತ್ತಾಗಲ್ತು. ಹೋದ್ರೆ ಯಪ್ಪ ಗಿಡನೂ ಕಾತನ ಮಾಡ್ತಾರ. ತಂದಿರೋ ಆಗಿ 200 ರೂಪಾಯಿ ಕೊಟ್ಟು ತಂದಿದ್ದೀವಿ ನಾವು. ಇಲ್ಲಿ ನೋಡ್ದೆ ಇಲ್ಲೇ ಇಟ್ಟೆ 3. ಇವೆರಡೇ ಅದಾವೆ, ಚಿಕ್ಕೋಗಿ ಇಲ್ಲ. ಏನು ವಿಚಿತ್ರನಪ್ಪ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿ? ಆರಾಮಿದಿರಿ? ನಾವು ಆರಾಮಿದೀವಿ ನೋಡ್ರಿ. ಹೊಲ್ದಾಗ ಕೆಲಸ ಮಾಡಾಕತ್ತೀವಿ. ಬರ್ರಿ ಈಗ ನಮ್ಮ ಮಾಲಕರು ಆದಂಥ ರುಕ್ಮಿಣಿ ಕನಸ್ಗಿರಿ ಅವರು ಏನು ಮಾಡಾಕತ್ತಾರ ನೋಡ್ಕೊಂಡು ಬರೋಣ್ರಿ. ಅವರು ಜ್ವಾಳ ಹಸ್ ಮಾಡಾಕತ್ತಾರ. ನಿನ್ನೆಯಿಂದ ಒಂದು ಸ್ವಲ್ಪ ಮಿಸ್ಟೇಕ್ ಆಗೈತಿ. ಅದು ಏನು ಮಿಸ್ಟೇಕ್ ಆಗೈತಿ, ಎಲ್ಲಿ ಲಿಂಬಿಕಾಯಿ ದಾಟ್ಯಾರೋ ಗೊತ್ತಾಗಲ್ದು. ಯಾಕೋ ರಾಮದುರ್ಗಕ್ಕೆ ಹೋಗಿ ಬಂದಾಗ ಒಂದಿಟ್ಟು ಡಿಶಿಮ್ ನಡೆದೈತಿ. ಇರಲಿ ನಡಿಲಿ, ಅದು ಜೀವನದಾಗ ಗೊತ್ತೈತಿ. 20 ವರ್ಷ ಆಯ್ತು ಹಿಂಗೆ ಐತಿ. ಅದನ್ನೇನು ಬೇಜಾರು ಮಾಡ್ಕೊಳಂಗಿಲ್ಲ. ಈಗ ಕಾಳು ಹಸು ಮಾಡಾಕತ್ತಾರ. ಏನೇನಪ್ಪ ಅಂದ್ರೆ ಜ್ವಾಳ ಹಸನ ಮಾಡ್ಯಾರ, ಗೋಧಿ ಹಸನ ಮಾಡಾಕತ್ತಾರ, ಆಮೇಲೆ ರಾಗಿ. ನಮಗಿನ್ನು ಬಿಸಿಲು ದಿನ ಅಲ್ರಿ. ಬಿಸಿಲು ದಿನಕ್ಕೆ ನಮ್ಮ ಮನ್ಯಾಗ ನಮ್ಮ ಮೇಡಮ್ಗೆ ರಾಗಿ ಮುದ್ದೆ ಮತ್ತು ಏನಪ್ಪ ಅಂದ್ರೆ ರಾಗಿ ರೊಟ್ಟಿ, ರಾಗಿ ಆಂಬ್ಲಿ, ಒಟ್ಟು ರಾಗಿ ಐಟಮ್ಸ್ ಬೇಕ್ರಿ ಆಕಿಗೆ. ಅಂದಾಗ ಹಿಂಗೆ ಗುಂಡು ಕದಾಳ್ರಿ. ಇದು ಬಂದು ಮಕ್ಕೊಂದೈತಿ. ಮಗಂದು ಇಲ್ಲದ ಕಿತ್ವಿ ಮಾಡ್ತೈತಿ. ಬಂದು ಇಷ್ಟು ಮುಂದೆ ಮಕ್ಕೋತೈತಿ. ಮತ್ತು ಸಂಭಾಯ್ತೈತೆ. ಬ್ಲಾಕಿ ಯಾಕೆ? ಹಾಂ, ಮತ್ತೇನಂತೀರಿ ಮೇಡಮ್ ಅವರ? ಊಟಕ್ಕೆ ಪ್ರಸಾದಕ್ಕೆ ಏನು ಮಾಡಿ ಇಟ್ರಿ ಅಂತ ಈಗ ಮುಂಜಾನೆದ್ದ? ಹಾಂ, ಮೌನರಥ ಆಗಿದೆ ನಿನ್ನೆಯಿಂದ, ನನಗೆ ಗೊತ್ತ ಆಗವಲ್ದು ಯಾಕೆ ಹಿಂಗ. ಊಟಕ್ಕೆ ಏನು ಮಾಡ್ರಿ ಅಂದ್ಗಳೇ ಎದ್ದು ಬಂದು ನೋಡಾಕತ್ರು. ಇಲ್ಲಿ ರೈಸ್ ಇಟ್ಟಾರ. ನಮ್ದು ಏನಿದ್ರು ಕಟ್ಗೆ ಒಲೆ ಮೇಲೆ ಅಡಿಗೆ ನೋಡ್ರಿ. ಹಿಂದಿನ ಕಾಲದ ಮನುಷ್ಯಾಳಿಕೆ. ನಮಗೆ ಇಲ್ಲೇ ಕರಿಮೇವು ಐತಿ, ಇಲ್ಲೇ ಹೂವು ಐತಿ. ಏನು ಬೇಕಾದ ಎಲ್ಲ ನಮಗಿಲ್ಲೇ ಕಿಚನ್ ರೂಮ್ ಮುಂದೆ ಎಲ್ಲ ಥರ ಐಟಮ್ಸ್ ಅದಾವು. ಬರ್ರಿ ಈಗ ನಮ್ಮ ಹೊಟ್ಟೆ ಹಸ್ತೈತಿ, ಊಟ ಮಾಡ್ಕೊಂಡು ಬರೋಣ್ರಿ ಅಂತ. ಊಟ ಮಾಡ್ಕೊಂಡು ಬಂದು ಆಮೇಲೆ ವಿಚಾರ ಮಾಡೋಣ್ರಿ ಏನನ್ನು. ನಮ್ಮ ಗೌರಿ ಜಗಳ ಮಾಡಾಕತ್ತಾಳ, ಬರೀ ಮೇವು ಬೇಕಂತೇಳಿ. ಅದು ಯಾಕೋ ಮೇವ ಜಗಳ ಮಾಡದ. ಗೌರಿ ಸೋಮ್ಯರ ಅಷ್ಟ. ಇಲ್ಲಿ ಬಟಾಟಿ ಚಿಪ್ಸ್ ಮಾಡಿಟ್ಟಾರ. ಇರ್ಲಿ ಬರ್ರಿ ನೋಡೋಣ್ರಿ. ಹೂವಿನ ತೋಟ ನೋಡ್ರಿ ನಮ್ದು ಹೆಂಗೈತಿ. ರವಿಚಂದ್ರಂದು ಯಾವುದೋ ಒಂದು ಪಿಕ್ಚರ್ ಐತಲ್ಲ, ಮಲ್ಲ ಪಿಕ್ಚರ್ದನ್ ಸೀನ್ ನೋಡಿದಂಗೆ ಆಗತ್ತೆ ನೋಡ್ರಿ. ನಮ್ಮ ತೋಟದಾಗ ಹೂವಿನ ತೋಟ ಎಲ್ಲ ಹೂವು. ಬ್ಲಾಕಿ ನೀ ಯಾಕ ಹಿಂಗ ಮಲ್ಕೊಂಡಿ? ಹೌದಲ್ಲ ಮಗನ?
ಅವ್ವ ಗಂಗಿ ಗೌರಿ ಬಿಡ ಗಂಗಿ ನೀ ಮಾತಾಡ ಮೊದಲ. ನಾ ಚಪ್ಪಲ್ ಹಾಕೊಲಿಲ್ಲಲ್ಲ ಇರ್ಲ ಚಪ್ಪಲ್ ಎಲ್ಲದಾವೇನ ನೀ ಮತ್ತೆ ಬೇರೆ ಚಪ್ಪಲ್ ಹಾಕೊಂಬಂದಿನ ನೀನು ನೀನು ತಂದಿಲ್ಲ. ಹ್ಞೂ ಹ್ಞೂ ನೀ ಹಾಕೋಬೇಡ್ಲಿ ಇವನು ಯಾರು ಯಾಕೆ ಹಾಕೊಲ್ರಕ್ ಹಂಗೆ ಅಡ್ಡಾಡಿ ಹಾಕೊಳಕ್ ಹೋಗ್ಬೇಡ. ಒಬ್ಬರು ಚಪ್ಪಲ್ ಒಬ್ರು ಹಾಕೋಬಾರ್ದು. ನಾವು ಟಿಕ್ಕಳಿಲ್ಲ ಐತಿ ಬಾಳೆಗಿಡ ಬಾಳೆಗಿಡ ಕಡ್ಕೊಂಬರಕ್ಕೆ ಹೊಂಟೇವಿ. 2 ಡಜನ ತೊಡ್ ಮಾಡ್ಕೊಂಡು ಹೋಗ್ಯಾರಂತ. ನಿನಗ ಅಲ್ಲಿ ಮಠ ಇಲ್ಲ ಏಯ್ ಲಾಕಿ ಇಲ್ಲಿ ಒಂದು ಬಂದತನ ನಾವು ಕೊಡಂಗಿಲ್ವ ನಿಮ್ಗೆ ಈಗ ಓದಾ ಇಲ್ಲಕ್ಕೆ ಹಣ್ಣು ಅದಿನ ಒಯ್ಯಿ ಅಂತ ಬಿಡು. ಹರಿದು ಕೊಟ್ಟಿನ ನಂಗೆ ಗೊತ್ತಿರೋ ಏನ್ ಮಾಡ್ತಾರ. ನಾಳೆ ಶುಕ್ರವಾರ ಮಂಗಳವಾರ ಮಾಡಬೇಡ್ರಿ ಶುಕ್ರವಾರ ಮಾಡ್ರಿ ಅಂತ. ಈಗ ಹಂಗೆ ಬಿಸಿಲಿಗೆ ಅವೇನು ತಡಾಕಿಲ್ಲ ಹಣ್ಣಕ್ಕವ್. ನೀ ಅವನ ಕೈಯಾಗ ಕೊಡುವ ನೀ ಯಾಕೆ ಹಿಡಿತಿ ಸರಿ ನೀ ಹಂಗೆ ಹೊಲಸಕ್ಕತಿ. ನಿಮ್ಮ ದೊಡ್ಡಪ್ಪನ ಕಣ್ಣು ಕಾಣ್ತಾ ಅಂತ ಮಾಡಿ ನೀ ಅವನ ಕಣ್ಣು ನೆತ್ತಿ ಮೇಲೆ ಬಂದಿರ್ತಾವ. ಯಾಲಕ್ಕಿ ಎಲ್ಲದಾವು ಕಬ್ಬಿನ ಗೊಬ್ಬರ ಅದ ಕಾಸು ಬಂದ್ಬಿಡುವ. ಆ ಕಡೆ ನೆಗಡಿ ಹಿಡಿದ್ರೊಳಗೆ ಹೋಗೋದು ಬಿಡ ಬಾಳೆಗಿಡ ಅದೇ ಯಾಲಕ್ಕಿಗೆ ಬಂದದ ಹಣ್ಣೇನಾಗಿಲ್ಲ ಬಂದತಿ ನಾಳೆಗೆ ನಾಳೆಗೆ ಹೋಗ ನೀವ್ ಯಾರು ಬೇಡ ಅಂತಾರ ನೀವು ಒಂದ್ ಒಯ್ಲ ನೀನ್ ಎರಡು ಬೇಕಾರೆ ಅವ್ನ ಎರಡು ಒಯ್ಯಿ ಕಡಿ ಕಡಿ ನೋಡೋಣಂತೆ ಮುಂದೆ ಏನಾರ ಆಗಿತ್ತು ಮುಂದಿನ ಮುಂದಾಗ ಅದು ಎದಕ್ಕೆ ಬಗಲಾಕತೈತಿ ಯಾರ ಚಾರ್ಲಿ ಚಾರ್ಲಿ ನಿನಗೆಲ್ಲ ಬಂದಿರ್ತಾವಳಪ್ಪ ನಿನಗೆ ನೋಡಿಲ್ರ ಯಾರನ್ನ ಕೋಡ್ ಬೇಡ ನಂಗೆ ಇವ್ನು ಇಷ್ಟು ದೂರ ಕಡಿತಾರ ಕಾಯಿ ದೊಡ್ಡ ಹಂಗಿದಾವ ನನ್ನ ಜಾತಂಗೆ ಯಾರೋ ಏನ್ ಕಡಿಬೇಡ ಇದಲ್ಲ ಹಾ ತಡಿದಪ್ಪ ನೋಡ್ತೇನೆ. ಹಾ ಅದ ಅವ್ನು ಇಷ್ಟು ಕಚ್ಚಾಡ್ಸಿ ತಗೋದ ಮತ್ತೆ ಬೇರೆ ಹಚ್ಬೇಕು ಮತ್ತೆ ದೊಡ್ಡ ಆಗೋದ ನೀವು ಮನೆ ಬಿಡ್ತಿದ್ದೆ ನಾನು ತೆಗೆದು ಬಿಡ್ತಿದ್ವಿ ತೆಗೆದು ಕಚ್ಚಾಡ್ಸಿ ಹೊಳೆ ಹಚ್ಬಿಡ್ತಿದ್ವಿ. ಬರೀ ನೋಡಾಕೈತಿ ಬೈಲಾತ್ಲ ಮನಗಂಡಿ ಅಲ್ಲಿ ಒಳಗೆಲ್ಲ ಹೆಂಚ್ಕೊ ಅಲ್ಲಿ ಆಗುದಿಲ್ಲ ನಾವು ಹೇಳ್ತಾ ಹಣ್ಣಿನ ಆ ಕಡೆ ಹಚ್ಚದೆ ಎಲ್ಲಾ ಕಡೆ ಹೊರ ಮಗ್ಲಿ ಹೇಳ್ತಾ ಬೈಲಾತ್ಲ ಈಗ ನೋಡಾಕೈತಿ ಅವ್ರ ಮನಗಂಡಿ ಹೇಳ್ತ ಬೈಲ್ ಇರ್ಬೇಕು ಈ ಕಡೆ ಹೇಳ್ತಾ ಅಲ್ಲಿ ನಡಕ್ಕೆ ಏನು ಹೇಳೋದಿಲ್ಲ ಹೇಳ್ತಾ ಸುತ್ತವ
ಹಾ ಸೂರ್ಯ ನೋಡಾಕತ್ತದ. ಹಂಗಿಲ್ಲಪ್ಪ, ಕಾಲು ಬೆಂಕಿಯಾಗಿ ಇಟ್ಟಂಗ ಆಗತೈತಿ. ಆನ್ರಿ ಕಾಲು ಬೆಂಕಿಯಾಗಿ ಇಟ್ಟಂಗ. ಆ ಪಲಾವ್ ಎಲ್ಲಿ ಮಸ್ತ್ ಬಂತಲ್ಲ. ಇದಾ ನಿಂಬೆಕಾಯಿ ಮುಂದಿನ ವರ್ಷ ನಿಂಬೆಕಾಯಿ ಆಗ್ತೈತಿ ನೋಡುವಾಗ. ಇದಾ ಹೌದಿಲ್ಲ ಅಲ್ಲಿ ಮಾವಿನ ಗಿಡ ಐತಿ ನೋಡಿ, ಮಾವಿನ ಗಿಡಕ್ಕೆ ತಂದು ಹಾಕು. ಇಲ್ಲ ಅದು ಒಂತೆಲೆ ಇತ್ತು. ಆ ಪ್ಯಾಲ್ ಗಿಡ ಕೀಳಬೇಕು. ಪ್ಯಾಲ್ ಗಿಡ ಜಗ್ಗಿ ಏನಾದ್ರು ಅವ್ರ ಹೆಸರು ಗೊತ್ತಿಲ್ಲ ನಂಗೆ. ಕೆಸರು ಅವ್ರು ಅಲ್ಲಿಗೆ ಬಾ ಅಂದ್ರ ಹ್ಮ್ ಇವ ದೂರ ಐತಿವ. ಎಲ್ಲಿ ದೂರ ಐತಿ? ಇದೊಂದು ಒಡ್ಡಿದ ಹಚ್ಚಿದ್ರ ಬಂತ. ನಾಯಿ ಇಲ್ಲಲ್ಲ, ನಾಯಿ ಇಲ್ಲ, ಅದು ಇದರದು ನಾಯಿ ಐತಲ್ಲ, ಕಡಿದಿಲ್ಲ ಅದು. ನೀರು ಹಸಿರಲ್ಲಿ ನೀವೆಲ್ಲ ಬಿದ್ದ್ರಿ ಅಲ್ಲಿ ಪುಂಡೆ ಪಲ್ಲೆ ಹರ್ಕೊಂಡು ಮಾಡ್ಕೊಂಡಿದ್ವಿ. ಆ ಬಿಸಿಲು ಜಗ್ಗಿ. ನಾ ಒಂದ ಲಾಗ್ ಮಾಡ್ಕೊಂಡ್ ಬರ್ತೀನಿ. ಒಳಗೆ ಹೊಲ್ರಿ, ಒಳಗೆ ಜಳಾಕೈತ್ರಿ, ಬ್ಯಾಡ್ರಿ. ಮಮ್ಮಿ ಚಿಕ್ಕು ಕಾಯಿ ಹಣ್ಣಾಗ್ಯಾವ. ಕಾಯವ ಕಾಯಿ ಅದಾವ ಇವ ಚಿಕ್ಕು. ನೀರು ಹೊರಗೆ ಕಾಣಿಸ್ತಾರ ಅಂಟಿಯರು. ಒಂದಿಟ್ಟು ಪುದೀನಾಗೇನು ಮಸ್ತ್ ಆಗೈತಿ. ಒಂದಿಟ್ಟು ಕೊತ್ತಂಬರಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿ ಶುಂಠಿನ ಇಲ್ಲ. ಇಲ್ಲ ಹಸಿ ಶುಂಠಿನೂ ಬೇಕು ಅದಕ್ಕೆ. ನಾವಿಲ್ಲೇ ಈಗ ನೋಡ್ರಿ, ರೈತರ ಭಾಳ ಹೆಂಗಂತಂದ್ರೆ ಇದು ಕಬ್ಬಂತ ಬದ್ನಿಕಾಯಿ ಇವು ನಮ್ಮ ಗೌರಿ ಹಾಕಕ್ಕಂತ ಅವ್ರ ಪಾಪ ದನಗಳು ಈಗ ಮಾಡ್ಯಾರ. ರೇಟ್ ಇಲ್ಲದಕ್ಕಾಗಿ ನಾವು ಒಯ್ಯಾಕತ್ತೇವೆ ನಮ್ಮ ಗೌರಿ ಹಾಕಕ್ಕೆ. ಮನಗಂಡ ನೋಡಿ ಕಾಯಿ ಇವನ ಇಲ್ಲಿ ಮನೆ ಹಿಂದೆ ಬದ್ನಿಕಾಯಿ ಆಗುತ್ತೆ. ಅದು ಗಿಡ ಮನೆಗೆ ಪಲ್ಯಕ್ಕಿಲ್ಲ ಒಯ್ಯ ಪಳ್ಯಕ್ಕೆ ಅದಾವ. ತರಬೇಡ ಅಂತ ಹೇಳ್ತೀವಿ. ಸಂತ್ಯಾ ತೊಗೊಂಬಂದಿಲ್ಲ, ಯಾರೋ ಕೊಟ್ಟಾರ ಕಡಿಯ. ಇದು ಅಲ್ಲ ಅಯ್ಯೋ ಯಪ್ಪ ಏನು ರೇಟ್ ಇಲ್ಲ. ಕೆಳಗೆ ಹೋದ್ರೆ ಹಂಗೆ ಇಲ್ಲಣಿ ಅವ್ರಿಗೆ ತೋರಿಸ್ಬೇಡ. ಬದ್ನಿಕಾಯಿ ನೋಡ್ರಿ ಇವು ಹಂಗೆ ಏನಂತಾರಂದ್ರೆ ಈ ಥರ ಇದ್ರ ತುಟಿಲೇ ತಿನ್ಬೇಕು, ಅಷ್ಟು ಮಸ್ತ್ ಅದಾವು. ಅದ್ರ ರೇಟಾಗಿಲ್ಲ. ರೇಟ್ ಇಲ್ದಕ್ಕಾಗಿ ನೋಡ್ರಿ ಹಂಗ ತಿನ್ಬೇಕು ಅನಿಸ್ತೈತಿ. ತುಟಿಲೆ ಆಕಾರ ನೋಡು ಯಪ್ಪ, ನೀನ್ ಆಕಾರ ಏನಾಗೈತಿ ಮಾರಿ ಮುತ್ತು ಆಗಿಲ್ಲ. ಸರಿ ಇದ್ರ ಟೊಮೆಟೊ ಅವ್ನು ತಗೋ. ಏನು ಸುರಿತೈತಿ ಕೆಳಗ ಅದ್ರಾಗ ಬ್ಯಾಸ್ಗ್ಯಾಗ ಅಂತಾರೆ ನಮ್ಮ ಗೌರಿಗೆ ಭರ್ಜರಿ ಊಟ ನೋಡ್ರಿ. ಒಂದು ಈಗ ಬದ್ನಿಕಾಯಿ ಆಗೈತಿ, ಮಾಡಿ ಬದ್ನಿಕಾಯಿ ಇಷ್ಟು ತಿಂದಿದ್ರು. ಅವಾಗನಂತಲೇ ಕುಂಬಳಕಾಯಿ ಅದಲ್ಲ, ಕುಂಬಳಕಾಯಿ ಹೆಚ್ಚಿ ಹಾಕಾಕತ್ತಿದ್ವಿ. ಈಗ ಮತ್ತು ಬದ್ನಿಕಾಯಿ ಫುಲ್ಲ ಖುಷಿ ನಮ್ಮ ಗೌರಿ ಅಂದ್ರೆ. ಮೊದಲ ಹೊಟ್ಟೆಗೆ ಒಂದು ಪಾಪ ಇದ್ದವ್ರಿಗೂ ಕರ ಐತಿ. ಚಲೋ ಆರಿಸ್ಕೊಳ್ಳಿ ಬದ್ನಿಕಾಯಿ. ನೋಡ್ಬೇಡ ತೋರಿಸ್ಬೇಕು. ಅವ್ನು 2-3 ದಿನ ಹಾಕು. ಟಮಾಟೊ ಹಾಕ್ಬಿಡಿ ನೀ ಗೌರಿ. ಎಷ್ಟು ಮಸ್ತ್ ಅದ ನೋಡಿ. ನಮ್ಮ ಯಜಮಾನ್ರು ಮುಂಜಾನೆ ಕಾಳು ಹಸನ್ ಮಾಡಿದ್ನಲ್ಲ, ಮಸಾಲೆ ಅದ್ರಾಗ ಕುಡಿಸಿ ತೊಗೊಂಬಂದೆ ಬೇರೆನ. ಅಯ್ಯ ಇಷ್ಟು ಹಾಕೊಂಡೋಗಿ ಮಸಾಲೆ. ಯಪ್ಪ 5 kg ಖಾರದ್ದದ. ಅಂದ್ರ ಅವ್ರ ಏನ್ರಿ ಇದು ಮಸಾಲೆ ಅಂದ್ರೆ ನಮ್ಮ ಮನ್ಯಾಗ ನಾ ಒಂದು ಮಾತು ಹೇಳಿಲ್ಲ, ನಾ ಬಿಜಿ ಇದ್ ನೋಡು. ಅದನ್ನ ಮಸಾಲೆ ಸಪ್ರೇಟ್ ಕುಟ್ಟಿದ್ರೆ ಸಪ್ರೇಟ್ ಕುಟ್ಟಿ ಅರ್ಧ ಅಷ್ಟು ಅದ್ರೊಳಗೆ ಕುಡಿಸಿ ಅರ್ಧ ತಗೊಂಬಾ ಅಂತ ಹೇಳಿದ್ ನಾನು. ಇಲ್ಲ ಹಂಗೆ ಮಾಡೋದಿಲ್ಲ ಅವ್ರ. ಇಷ್ಟು ಕೂಡ ಮೆಣಸಿನ್ಕಾಯಿ ಇಲ್ಲ, ಮೆಣಸಿನ್ಕಾಯಿ ಹಾಕಿದ್ರೆ ಮಸಾಲೆ ಉಪ್ಪು ಹಾಕಿ
ನೀನು ಒಂದು ಮಾತ್ರ ಕೇಳ್ಬೇಕಲ್ಲ. ನೀವು ಒಂದು ಮಾತ್ರ ಹೇಳ್ಬೇಕಲ್ಲ. 5 kg ಮಸಾಲೆ ನನ್ನ ಗಂಡ ಹಾಕಿ ಕೊಡ್ಬಾ ಅಂತ ಎಷ್ಟೊತ್ತಕ ಇಲ್ಲಿ ಕೊಡ. ಆತ ಚಿಕನ್ ಮಟನ್ ಮಾಡಿದ್ರೆ ಮಸಾಲೆನ ಹಾಕೋದು ಬೇಡ. ಯಪ್ಪ ಇವತ್ತು ಮುಂಜಾನೆಗೆ ಯಾರೋ ಇನ್ನೂ ಅನ್ನಕತ್ತಿದ್ರು ಚಿಕನ್ ಮಟನ್ ಸುದ್ದಿ. ಅಲ್ಲ ಮಾಡಿದ್ರೆ ಸರಿ ಯವ್ವ 10 ಸೇರು ಗೋಧಿ 10 ಸೇರು ಜೋಳ ಎಷ್ಟು ದಿನ ಹಾಕವನ ಲೆಕ್ಕನ ಹಾಕಿಲ್ಲಲ್ಲ. 5 kg ಮಸಾಲೆ 5 kg ಖಾರಕ್ಕೆ ಆಗೋಷ್ಟು ಮಸಾಲೆ ನನ್ನ ಗಂಡ 3 kg ಹಾಕೊಂಬಂದ ಅನ್ನೋ ದೇವ್ರಿ. ಏನ್ರಿ ಇದು ಮಸಾಲೆ ಅಂದ್ರೆ ನನ್ನ ಹೆಸರು ನನ್ನ ಮರ್ಯಾದೆ ತೆಗೆದಿಟ್ಟಿಯಪ್ಪ ನೀನು. ಎಲ್ಲರೂ 2 ಕಡೆ ಮೆಣಸಿನಕಾಯಿ ಇಟ್ಟಿಟ್ಟು ಮಸಾಲೆ ತರ್ತಿದ್ರು. ಹಳ್ಳಿ ಮಟ್ಟಿ ಯಂಕಾಪುರ ದೊಡ್ಡಪ್ಪ ಕಾಕ ಇದೇನು ಬೇಗ ಅಂದ ಅದು ಮಸಾಲೆ ಹಂಗೆ ನೀವು ಅಡುಗೆ ಮಸಾಲೆ ಹಾಕೋದಿಲ್ಲ. ನಾನು ನಮಗೆ ಗಷ್ಟಪ್ಪ ಇದು ನಾವು ಖಾರ ಎಣ್ಣೆ ತಿತ್ತು ನಂಗೆ ಅಂದಾಗ ಎಷ್ಟು ಮಸಾಲೆ ಹಾಕ್ತೀರಿ ನೀವು. ನಾವು ಬೈದಿದ್ದಾರೆ ನನ್ನ ಮಸಾಲೆ ರೇಟ್ ಜಾಸ್ತಿ ಅಲ್ಲ ಮತ್ತು ತುಟ್ಟಿರ್ತೈತಲ್ಲ ಮಸಾಲೆ. ಹಿಂಗೈತೆ ನೋಡ್ರಿ ಬಾಳೆಹಣ್ಣು ನಮ್ಮದು. ನಾನು ಸಿಕ್ಕಾಬಡಿ ಬ್ಯುಸಿ ಇದ್ನಿ. ಅವ್ರ ಪಾಪ ನಂಗೆ ಹೇಳೇನೇ ಇಲ್ಲ ಒಂದು ಮಾತು. ಅದಕ್ಕೆ ನಗಂಗಿಲ್ಲ. ಇನ್ನೊಂದು kg ಮೆಣಸಿನ್ಕಾಯಿ ತೊಗೊಂಬಂದು ಹೊಸ ಸೀರೆ ಕಲೆಕ್ಷನ್ ಬಂದ ನೋಡ್ರಿ. ಇನ್ನೊಂದು kg ಮೆಣಸಿನ್ಕಾಯಿ ತೊಗೊಂಬಂದು ಪೌಡ್ರಿ ಮೆಣಸಿನ್ಕಾಯಿ ಕೊಟ್ಟಿಸಿದ್ರೆ ಹಾಕಿಬಿಡೋದು ಅಷ್ಟೇ. ನೋ ಟೆನ್ಷನ್. ಇದಿಷ್ಟು ಖಾರ ನೋಡ್ರಿ. ಮಳೆಗಾಲದಾಗ ಟೆನ್ಷನ ಬೇಡ ಅಂತೆ ಒಮ್ಮೆ ಕುಟ್ಟಿಸ್ಬಿಟ್ಟೆ. ಮಸಾಲೆ ಕುಡಿಸಿರ್ತಿಲ್ಲ ಏನು ಹೋಗಂಗಿಲ್ಲ. ನಾವು ಸೇಫಾಗಿ ತೆಗೆದಿಡ್ಬೇಕಷ್ಟ. ಖಾರ ನೋಡ್ರಿ ಆದರೂ ಮಸಾಲೆ ಜಾಸ್ತಿ ಆಗೈತೆ ಅಂತ ಅನ್ಸಾಗತೈತೆ. ಅಷ್ಟು ಕಲರ್ ಬಂದಿಲ್ಲ ಬಟ್ ಅದು ತೆಗ್ಯಾನಂತಲೇ ಯಪ್ಪ ಮನೆಗಂಡ ಘಮ ಬರಾಕತ್ತೈತಿ. ಅರ್ಶಿಣ ಬೇರ ಎಲ್ಲನೂ ಹಾಕಿರ್ತೇನೆ ನಾನು ಇದ್ರೊಳಗೆ. ಯಾಕಂದ್ರೆ ನಮ್ಮ ಮಸಾಲೆ ಖಾರ ಅಂದ್ರೆ ಹಂಗೆ ನೋಡ್ರಿ. ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ಶುಂಠಿ ಇಷ್ಟ ಸೇರಿಸ್ಬೇಕೇನು ಹೇಳ್ರಿ. ಉಳ್ಳಾಗಡ್ಡಿ ಕರಿಬೇವು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತೇನು ರೀ ಇಷ್ಟ ಕಲ್ಲರು ಸಾರಿ ಒಣ ಕೊಬ್ಬರಿ 5 ಥರ ಐಟಮ್ಸ್ ಕುಡಿಸಿದ್ರೆ ಸಾಕು. ಒಣ ಕೊಬ್ಬರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಬೇಕಾದ್ರೆ ಕೂಡಿಸ್ಕೋಬೋದಾ. ಆಲ್ರೆಡಿ ಎಲ್ಲ ಮಸಾಲೆ ಹಾಕಿರ್ತೀವಿ ಇದ್ರೊಳಗೆ. ಬೇಕಾದ್ರೆ ಕೂಡಿಸ್ಕೋಬೋದಾ, ಬೇಡಾದ್ರೆ ಬಿಡ್ಬೋದು ನೋಡ್ರಿ. ಏನು ಮಾಡಕತ್ತೆ ನೋಡ್ರಿ. ಟೈಮ್ 11 ಗಂಟೆ ಆಗೈತೆ ನಿಲ್ಲು ಒಳಗೆ ನೋಡ್ರಿ. ಇನ್ನೂ 11 ಗಂಟೆ ಆಗಿಲ್ಲ. ಬೆಳಗ್ಗೆನ ಮಾವಿನಕಾಯಿ ತಿನ್ನಕತ್ತೇವೆ. ಬರ್ರಿ ನೀವು ಮಾವಿನಕಾಯಿ ತಿನ್ನಕ್ಕ. ಬಾಳೆಕಾಯಿ ಹಣ್ಣಾಗ್ಯಾವ ಮುದುಕಿ ಹಣ್ಣಾಗ್ಯಾವ ತಿಂದ್ರಿ. ಹೆಂಗವಾದ ಆಮೇಲೆ ಅದು ಹಚ್ಗಡ ಅದನ್ನ ಅಪ್ಪ ಏನ್ ಮಾಡಾಕ್ತಾನ ಬಟ್ಕೊಟ್ಟಿಗೆ ಚೈನಿ ಕೆಲಸ ಇರ್ತೈತಿ. ಮಮ್ಮಿ ಮನ್ಯಾಗ ನನಗೆ ಕೊಡ್ತಾನ ಮಗಳು ಕೊಡಾಕ್ತಾನ. ಮೀ ತಿನ್ನುವ ಕೊಡ್ತಾನೆ. ಮಕ್ಕಳು ತಿಂದ್ರೆ ಸಾಕು. ಇವ್ರದ್ದು ಇದು ಸಡ್ಡ ಐತಲ್ಲ ವೆಂಕಟೇಶ, ಅಲ್ಲಿ ಹಿಂಗೆ ಇದನ್ನ ಕಟ್ಟಾಕ ಮಸ್ತ್ ನೋಡ್ದು ಅದಾವಿಲ್ಲ. ಯಾರಿಗೆ ಗೊತ್ತು ಅಲ್ಲಿ ಲೋಕಾಪುರದಾಗ ನೋಡ್ತಾ ಇರ್ತೀನಿ. ನಂಗೆ ಅದನ್ನ ತರೋ ಮಟನು ಸಮಾಧಾನ ಇದೆ ಈಗ. ಐ ಕಿಚನ್ ಮ್ಯಾಗಿಂದ ಅದು ಮನೆ ಬಿದ್ದತ್ತದ ಹರಿದು. ನೀ ತೊಗಟಿನ ತಿನ್ನಕತ್ತೇನ? ನಾ ತೊಗಟಿ ತಿನ್ನಂಗಿಲ್ಲ.
ತೊಗಡಿ ತಿಂದ್ರೆ ಅದು ಹುಳಿನ ಹತ್ತಂಗಿಲ್ಲ ಅದಿಲ್ವಾ ಸೊಪ್ಪು ಅನಿಸ್ತದೆ ಹಾಕ್ಲಿ ಇದಕ್ಕೂ ಖಾರ ಆ ಹುಡುಗ ಒಂದು ಹಂಗೆ ಹಾಕೊಂಡ ಕಬ್ನ ಕಸ ತೆಗತಾಳನ ಇವತ್ತಿನ ಲಾಗ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇತ್ತೀಚೆಗೆ ರೆಸಿಪಿ ನಾನು ಭಾಳ ಏನು ವೆರೈಟಿ ರೆಸಿಪಿ ಅಂತ ಏನು ಮಾಡೋಂಗಿಲ್ಲ. ನಮ್ದು ಯಾವಾಗಲೂ ಡೈಲಿ ರೊಟ್ಟಿ ಪಲ್ಯ ಇದಲ್ರಿ, ಚಪಾತಿ ಮಾಡಿದ್ರೆ ಇಷ್ಟು ಬಿಟ್ರೆ ವೆರೈಟಿ ಅಡುಗೆ ಅಂತ ಏನೂ ಮಾಡಲ್ಲ. ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಗಂಗಿಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ.